ಇರಾನ್ ವಿರುದ್ಧ ಯುದ್ಧ ಸಾರಿರುವ ಅಮೆರಿಕಕ್ಕೆ ಕ್ಷಿಪಣಿ ಕೊರತೆ ಆತಂಕ. ಈ ಕುರಿತು ಟ್ರಂಪ್ಗೆ ಪೆಂಟಗನ್ ಎಚ್ಚರಿಕೆ ನೀಡಿದೆ ಅಂತ ಅಲ್ ಜಜೀರಾ ವರದಿ. ನಮ್ಮ ಬಳಿ ಸಾಕಷ್ಟು ಯುದ್ಧ ಪರಿಕರಗಳಿವೆ ಎಂದ ಅಧ್ಯಕ್ಷ ಟ್ರಂಪ್, ಇರಾನ್ ಜೊತೆಗಿನ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿರುವ ಹೊತ್ತಿನಲ್ಲಿ ಸಮರ ಇನ್ನೂ 10 ದಿನಕ್ಕಿಂತ ಹೆಚ್ಚು ಕಾಲ ಮುಂದುವರೆದರೆ ಅಮೆರಿಕಕ್ಕೆ ಕ್ಷಿಪಣಿಗಳ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಅಂತ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಎಚ್ಚರಿಕೆ ನೀಡಿದೆ ಎಂಬ ವರದಿ ಹೊರಬಿದ್ದಿದೆ. ಸಮರ ವಿಸ್ತರಣೆಗೊಂಡ್ರೆ ಕ್ಷಿಪಣಿಗಳ ಸಂಗ್ರಹ ವೇಗವಾಗಿ ಕುಸಿಬಹುದು, ಜೊತೆಗೆ ಅವುಗಳನ್ನು ಮರು ಸೇರ್ಪಡೆಗೊಳಿಸಲು ಭಾರೀ ವೆಚ್ಚವೂ ಆಗಬಹುದು ಅಂತ ಅಧಿಕಾರಿಗಳು ಟ್ರಂಪ್ಗೆ ರಹಸ್ಯ ವರದಿ ರವಾನಿಸಿದ್ದಾರೆ ಅಂತ ಪೆಂಟಗನ್ ಮೂಲಗಳನ್ನು ಉಲ್ಲೇಖಿಸಿ ಅಲ್ ಜಜೀರಾ ವರದಿ ಮಾಡಿದೆ. ಆದರೆ ಈ ವರದಿಯನ್ನ ಟ್ರಂಪ್ ತಳ್ಳಿಹಾಕಿದ್ದಾರೆ. ಟ್ರುತ್ ಸೋಷಿಯಲ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಅವರು, ನಮ್ಮ ಬಳಿ ಹಿಂದೆಂದಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಧ್ಯಮ ಹಾಗೂ ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳ ಸಂಗ್ರಹ ಇದೆ. ರಕ್ಷಣಾ ಇಲಾಖೆಯ ಮಾಹಿತಿ ಪ್ರಕಾರ ಇಂತಹ ಶಸ್ತ್ರಾಸ್ತ್ರಗಳ ಅನಿಯಮಿತ ಪೂರೈಕೆ ನಮಗೆ ಲಭ್ಯವಿದೆ. ಅವುಗಳ ಮೂಲಕ ನಾವು ಅತ್ಯಂತ ಯಶಸ್ವಿಯಾಗಿ ಮತ್ತು ಸುದೀರ್ಘ ಕಾಲ ಯುದ್ಧ ನಡೆಸಬಹುದು ಅಂತ ಹೇಳಿದ್ದಾರೆ. ತಮ್ಮ ಸಂಗ್ರಹದಲ್ಲಿದ್ದ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಸೇನೆ ಇತ್ತೀಚಿನ ಅವಧಿಯಲ್ಲಿ ಉಕ್ರೇನ್, ಇಸ್ರೇಲ್ ಸೇರಿದಂತೆ ಹಲವು ಮಿತ್ರ ರಾಷ್ಟ್ರಗಳಿಗೆ ಪೂರೈಸಿರೋದ್ರಿಂದ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳ ಲಭ್ಯತೆ ಕಡಿಮೆಯಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಅದರಲ್ಲೂ ವಿಶೇಷವಾಗಿ ಇಂಟರ್ಸೆಪ್ಟರ್ ಕ್ಷಿಪಣಿಗಳ ಅಂದರೆ ಶತ್ರುಗಳ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಕ್ಷಿಪಣಿ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅಂತ ಹೇಳಲಾಗಿದೆ. ಕಳೆದ ವರ್ಷ ಇರಾನ್ ವಿರುದ್ಧ ನಡೆದ ಯುದ್ಧದ ವೇಳೆ ಅಮೆರಿಕ 150ಕ್ಕೂ ಹೆಚ್ಚು ಥಾಡ್ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಬಳಸಿತ್ತು. ಇದು ಅಮೆರಿಕದ ಒಟ್ಟು ಸಂಗ್ರಹದ ಸುಮಾರು 25%ರಷ್ಟಾಗಿತ್ತು. ಜೊತೆಗೆ ಯುದ್ಧ ನೌಕೆಗಳಲ್ಲಿ ಬಳಸುವ ಇಂಟರ್ಸೆಪ್ಟರ್ ಕ್ಷಿಪಣಿಗಳ ಕೊರತೆಯನ್ನ ಕಳೆದ ವರ್ಷವೇ ಅಮೆರಿಕದ ನೌಕಾಪಡೆ ಎದುರಿಸಿತ್ತು ಅನ್ನೋದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಇರಾನ್ ಅಮೆರಿಕದ ಅತ್ಯಾಧುನಿಕ ರೇಡಾರ್ ವ್ಯವಸ್ಥೆಯನ್ನ ಧ್ವಂಸಗೊಳಿಸಿದೆ ಎಂಬ ವರದಿಯೂ ಹೊರಬಿದ್ದಿದೆ. ಮಂಗಳವಾರ ಖತಾರ್ನ ಅಲ್ ಉದೈದ್ ವಾಯುನೆಲೆಯಲ್ಲಿ ಸ್ಥಾಪಿಸಲಾಗಿದ್ದ ಅಮೆರಿಕದ NFBS-132 ಬ್ಲಾಕ್ 5 ದೀರ್ಘವ್ಯಾಪ್ತಿ ರೇಡಾರ್ ವ್ಯವಸ್ಥೆಯನ್ನ ಇರಾನ್ನ ಕ್ಷಿಪಣಿಗಳು ಹೊಡೆದುರುಳಿಸಿವೆ ಅಂತ ವರದಿಗಳು ತಿಳಿಸಿವೆ. 2013ರಲ್ಲಿ ಅಳವಡಿಸಲಾಗಿದ್ದ ಈ ರೇಡಾರ್ ವ್ಯವಸ್ಥೆಯ ಮೌಲ್ಯ 10,000 ಕೋಟಿಗೂ ಹೆಚ್ಚು ಅಂತ ಹೇಳಲಾಗಿದೆ. ಸುಮಾರು 5,000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದ ಈ ರೇಡಾರ್ ದೀರ್ಘವ್ಯಾಪ್ತಿಯ ಕ್ಷಿಪಣಿಗಳನ್ನು ಗುರುತಿಸಿ ಅಮೆರಿಕ ಸೇನೆಗೆ ಮಹತ್ವದ ಮಾಹಿತಿ ರವಾನಿಸುತ್ತಿತ್ತು. ಕ್ಷಿಪಣಿಗಳನ್ನು ಪತ್ತೆ ಹಚ್ಚಿದ ತಕ್ಷಣ ಥಾಡ್ ಮತ್ತು ಪ್ಯಾಟ್ರಿಯಾಟ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ಸಂದೇಶ ಕಳಿಸುವ ಸಾಮರ್ಥ್ಯ ಇದಕ್ಕಿತ್ತು. ಖತರ್ ಸೇರಿ ವಿಶ್ವದ 6 ಸ್ಥಳಗಳಲ್ಲಿ ಇಂತಹ ರೇಡಾರ್ ವ್ಯವಸ್ಥೆಗಳನ್ನು ಅಮೆರಿಕ ಅಳವಡಿಸಿದೆ ಅಂತ ವರದಿಗಳು ತಿಳಿಸಿವೆ. ಕ್ಷಿಪಣಿಗಳ ಪತ್ತೆ ಮಾತ್ರವಲ್ಲದೆ ಬಾಹ್ಯಾಕಾಶದ ಮೇಲೂ ಈ ರೇಡಾರ್ ನಿಗಾ ಇಡ್ತಾ ಇತ್ತು. ಹೊಸದಾಗಿ ಉಡಾಯಿಸಲಾದ ಉಪಗ್ರಹಗಳು ಹಾಗೂ ಭೂಮಿಯ ಕಕ್ಷೆಯಲ್ಲಿ ಸಂಚರಿಸುವ ಬಾಹ್ಯಾಕಾಶ ಅವಶೇಷಗಳ ಮೇಲೂ ಇದು ಕಣ್ಣಿಟ್ಟಿತ್ತು. ಈ ರೇಡಾರ್ ನಷ್ಟದಿಂದಾಗಿ ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕದ ಸೈನಿಕ ಕಾರ್ಯಾಚರಣೆಗಳಿಗೆ ತೀವ್ರ ಹೊಡೆತ ಬಿದ್ದಂತಾಗಿದೆ ಅಂತಾನೆ ವಿಶ್ಲೇಷಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.